ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ತಾನೇ ಎತ್ತಿದ್ದೀನಿ. ಸೊ ಈಗ ಎದ್ದೆ, ತುಂಬ ಲೇಟಾಗಿದೆ ಎದ್ದಿದ್ದು. ಸೊ ಇವಾಗ ಅಲ್ಲಿ ಬ್ರಷ್ ಮಾಡಾಯ್ತು. ಇವಾಗ ನಾಷ್ಟಕ್ಕೆ ಚಪಾತಿ ಮತ್ತು ಮೂಲಂಗಿ ಸಾರು ಮಾಡಿದರು. ಸೊ ಅದಕ್ಕೆ ಟಿ ವಿ ನೋಡ್ಕೊಂಡು ಮಾಡ್ತಿಂತಿದ್ದೆ. ಆ್ಯಂಡ್ ನಾನು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಕಿಚನಿಗೆ ಬಂದಿದ್ದೀನಿ. ಸೊ ಫೇಸ್ ಪ್ಯಾಕ್ ಅನ್ನೋದು ವೀಕ್ಲಿ ಹಾಕೋದ್ರಿಂದ ನಾನು ಅದೇ ಫಸ್ಟ್ ಟೈಮ್ ಹಾಕ್ತಿರೋದು. ಆ್ಯಂಡ್ ನಾನು ಅರಿಶಿಣದಲ್ಲಿ ಹಾಕ್ತಿರೋದು ಕೂಡ ಇದೇ ಫಸ್ಟ್ ಟೈಮ್. ಆದರೆ ನಾನು ರೈಸ್ ಫ್ಲೋರ್ ಜೊತೆ ಹಾಕಿದ್ದೀನಿ. ಆ್ಯಂಡ್ ಅಕ್ಕಿ ಕುಕ್ಡ್ ರೈಸಲ್ಲೂ ಕೂಡ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಕರೆಂಟ್ ಇರಲಿಲ್ಲ. ಆ್ಯಂಡ್ ಯು ಪಿ ಎಸ್ಸಲ್ಲಿ ಇದು ಮಾಡಿಕೊಂಡ್ರೆ ಸರಿ ಇರಲ್ಲ ಅಂದ್ಬಿಟ್ಟು. ಆ್ಯಂಡ್ ಮಿಕ್ಸೀಸ್ ಎಲ್ಲ ನಾವು ಯು ಪಿ ಎಸ್ಸಲ್ಲಿ ಇದು ಮಾಡೋಂಗಿಲ್ಲ ಅಲ್ವಾ. ಮಿಕ್ಸಿ ಆಗಲಿ ಅಥವಾ ಮಿಷಿನ್ಸ್ ಆಗಲಿ ನಾವು ಯು ಪಿ ಎಸ್ಸಲ್ಲಿ ಇದು ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ತುಂಬಾ ಹೇಳ್ಕೊಬಿಡುತ್ತೆ ಅಂತ ನಮ್ಮ ಮಮ್ಮಿ ಬೇಡ ಅಂದರು. ಸೊ ಹಾಗಾಗಿ ನಾನು ಕುಕ್ಡ್ ರೈಸಲ್ಲಿ ಮಾಡ್ದೇನೆ. ಸೊ ಅರಿಶಿಣದಲ್ಲಿ ಮಾಡಿದೆ. ಈವನ್ ಗ್ರಾಮ್ ಫ್ಲೋರ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ನಾನು ಅರಿಶಿಣದಲ್ಲಿ ಮಾಡಿದೆ. ಸೊ ಕ್ಲೀನಾಗಿ ಅರಿಶಿಣ ಮತ್ತು ಹಾಲನ್ನ ಹಾಕ್ಬಿಟ್ಟು ನಾನು ಫೇಸಿಗೆ ಹಾಕ್ಕೊಂಡೆ. ಫುಲ್ ಫೇಸ್ ಜೊತೆಗೆ ನೆಕ್ಕಿಗೂ ಕೂಡ ಹಾಕ್ಕೋಬೇಕು. ಬಟ್ ನಾನು ನೆಕ್ಕಿಗೆ ಹಾಕ್ಕೊಳ್ಳಿಲ್ಲ, ಬಟ್ ನಿಮಗೆ ತೋರಿಸಲಿಲ್ಲ ಅಷ್ಟೇ. ಬಟ್ ನಾನು ಅಲ್ಲಿ ಹಾಕ್ಕೊಂಡೆ, ಬಟ್ ಐ ಫಾರ್ಗಾಟ್ ಟು ಕ್ಯಾಪ್ಚರ್ ದ್ಯಾಟ್. ಬಟ್ ಫುಲ್ ಫೇಸಿಗೆ ಮಾಡಿದ್ದೆ. ಇನ್ನು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡೆ, ಅಂದರೆ ತುಂಬ ಹಾಕ್ಕೊಬಿಟ್ಟಿದೆ ಹಾಲು ಅಂತ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಅರಿಶಿನ ಹಾಕ್ಕೊಬಿಟ್ಟು ಸೊ ಹಾಕ್ಕೊಂಡೆ. ಯಾಕಂದರೆ ತುಂಬ ಜಾಸ್ತಿ ಹಾಲು ಹಾಕ್ಬಿಟ್ಟಿದೆ ನಾನು ಅಂತ ಅಂದ್ಕೊಂಡು ಹಾಕ್ತೆ, ಯಾಕಂದರೆ ತುಂಬ ತೆಳ್ಳೆ ಥರ ಬರ್ತಿತ್ತು. ಸೊ ಅದು ಇನ್ನೊಂದು ಸ್ವಲ್ಪ ಅರಿಶಿನ ಹಾಕಿದ್ಮೇಲೆ ಕರೆಕ್ಟಾಗಿ ಇದಾಯಿತು. ನಿಮ್ಮ ಫೇಸಲ್ಲಿ ನಿಮ್ಮ ಎಲ್ಲ ಕಡೆನೂ ಹಾಕಿ, ಮೂಗು, ಕಣ್ಣು ಮೇಲೆ, ಅಂದರೆ ಕಣ್ಣನ್ನ ಕ್ಲೀನಾಗಿ ಮುಚ್ಕೊಂಡು ಕಣ್ಣು ಮೇಲೆ, ಡಾರ್ಕ್ ಸರ್ಕಲ್ಸ್ ಆಗುತ್ತಲ್ಲ ಅಲ್ಲಿ, ನೆಕ್ ಪಾರ್ಟ್ ಅಲ್ಲೆಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಹಾಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಉಳಿತು. ಸೊ ನೆಕ್ಸ್ಟ್ ನಾನು ಹಿಂದಗಡೆ ಬಂದೆ. ಸೊ ಸ್ವಲ್ಪ ಬೇಗ ಆರಲಿ ಅಂದ್ಕೊಂಡು ಬಂದೆ. ಆಮೇಲೆ ಫೇಸ್ ವಾಶ್ ಮಾಡಿದೆ. ಸೊ ನೋಡಿ ಎಷ್ಟು ಗ್ಲೋ ಬರ್ತಿದೆ ನನ್ನ ಫೇಸಲ್ಲಿ. ಸೊ ನೆಕ್ಸ್ಟ್ ಅದೇನೋ ಹಾಕಲ್ಲ, ಟರ್ಮಿಕ್ ಹಾಕಿದ್ದೀನಿ. ಅದು ಅಷ್ಟು ಹಾಗೆ ಬೇಕು ಮುಖಕ್ಕೇನು ಹಾಗಾಗಿ ಅಂತ ನಾನು ಹಾಕ್ತಿರ್ಲಿಲ್ಲ ಮುಖ ತೊಳೆದು. ನನ್ನ ಮುಖ ತೊಳಿಬೇಕಾದ್ರೂ ಕೂಡ ನಾನು ಫೇಸ್ ವಾಶ್ ಹಾಕಿಲ್ಲ, ಹಾಗೆ ವಾಶ್ ಮಾಡಿ ಮುಗೀತು. ದೆನ್ ಹಿಂದೆ ಬಂದರೆ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡು ಹಾಕಲಿಲ್ಲ. ಸೊ ನಾ ಊಟಕ್ಕೆ ಇದು ಮಾಡಿದ್ವಿ ಸಾರು ಆ್ಯಂಡ್ ನಮ್ಮ ಅಜ್ಜಿ ಗ್ರೇಪ್ಸ್ ತಂದಿದ್ದು. ಎಲ್ಲ ಹೋಗಿದ್ದಾಗ ಗ್ರೇಪ್ಸ್ ತಂದು, ಆ್ಯಂಡ್ ನಾನು ಗ್ರೇಪ್ಸ್ ತಿನ್ನಬೇಕು ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ಗ್ರೇಪ್ಸ್ನ ಕ್ಲೀನಾಗಿ ಅದೇ ಇದರಲ್ಲಿರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಒಂದು ಬೌಲಿಗೆ ಹಾಕೊಂಡು ವಾಶ್ ಮಾಡ್ಕೋಬೇಕು. ಸೊ ಯಾಕಂದರೆ ಅಲ್ಲಿ ತುಂಬ ಜಮ್ಸ್ ಇರುತ್ತೆ, ಅದನ್ನೆಲ್ಲ ಇದು ಮಾಡಬೇಕಲ್ವ. ಸೊ ಹಾಕಿ ಕ್ಲೀನಾಗಿ ಎತ್ಕೊಂಡು ವಾಶ್ ಮಾಡಬೇಕಾದ್ರೆ ಬಿದ್ದೋಯ್ತು. ನೀರನ್ನೆಲ್ಲ ಚೆಲ್ಲಬೇಕಾದ್ರೆ ಒಂದು ಬಿದ್ದೋಯ್ತು. ಮುಟ್ಟಕ್ಕೆ ಹೋಗಲಿಲ್ಲ ಅದನ್ನು. ಸೊ ಕ್ಲೀನಾಗಿ ಇದು ಮಾಡಿದ್ಮೇಲೆ ನಾನು ಏನೋ ಒಂಥರ ಡಿಫ್ರೆಂಟಾಗಿ ಅದನ್ನೆಲ್ಲ ಏನು ಅಂದ್ಕೊಂಡಿದ್ದೆ ಅಂದರೆ, ಈ ಥರ ಮಾಡೋದು ಇದು ನಾರ್ಮಲಾಗಿ ತಿನ್ನೋದು ಬದಲು ಗ್ರೇಪ್ಸ್ನ ಕ್ಲೀನಾಗಿ ಚಾಪ್ ಮಾಡಿ ಮಾಡೋಣ ಅಂದ್ಕೊಂಡೆ. ಸೊ ಆಗಲಿಲ್ಲ. ಆ್ಯಂಡ್ ನಾನು ಇವಾಗ ಹೊರಗಡೆ ಹೋಗಬೇಕಿತ್ತು. ಸೊ ಹಾಗಾಗಿ ಇದು ನನ್ನ ಔಟ್ಫಿಟ್. ಆ್ಯಂಡ್ ಎಲ್ಲ ಔಟ್ಫಿಟ್ ಆದಮೇಲೆ ತಲೆ ಬಾಚಿಸ್ಕೊಂಡಿರಲಿಲ್ಲ. ಸೊ ನಮ್ಮ ಮನೆ ತಲೆ ಬಾಚಿಸ್ಕೊಂಡೆ, ಅದನ್ನು ಕ್ಯಾಪ್ಚರ್ ಮಾಡಲಿಲ್ಲ. ಆ್ಯಂಡ್ ಇದು ನನ್ನ ಔಟ್ಫಿಟ್ಟು. ಇವಾಗ ಸಿಟಿಗೆ ಹೋಗಬೇಕು ನಾನು. ಸೊ ಹಾಗಾಗಿ ಸಿಟಿಗೆ ಹೋಗ್ಬೇಕಲ್ವಾ, ಕ್ಲಾಕ್ ರೆಡಿ ಮಾಡಿಸ್ಕೊಬೇಕು ಅಂತ ಹೋಗಿ ಕಚೋರಿನ ತಿಂದ್ಕೊಂಡು ಜಿಲೇಬಿನ ಪಾರ್ಸಲ್ ಮತ್ತೆ ಬಂದು ಅಣ್ಣಂಗೋಸ್ಕರ ಚಪ್ಪೆ ತೊಗೊಂಡು ಪಾನಿಪುರಿ ತಿನ್ಕೊಂಡು ಮತ್ತೆ ಬೇರೆ ಟಿಕೋತ್ಕೊಂಡು ಚೆನ್ನಾಗಿಲ್ಲ ಅಂತ ಹೇಳಿ ನಮ್ಮ ಮನೆಗೆ ಕ್ರಾಕ್ಸ್ ತೊಗೊಂಡ್ವಿ. ಊಟಕ್ಕೆ ಚಿಕನ್ ಬಂದಿತ್ತು, ಮಟನ್ ಸಾಂಬಾರು ಚಿಕನ್ ಗೊಜ್ಜು ಮಾಡಿದ್ದು. ಸೊ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.